ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಸ್ಪೈಸಿ ಪಾಲ್ ಚಾನಲ್. ಇವತ್ತು ನಾವು ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು 250 ಗ್ರಾಮ್ಸ್ ಅಷ್ಟು ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ ಲೆಮನ್ ಜ್ಯೂಸನ್ನ ಹಾಕ್ತೀವಿ. ಇದು ಒಂದು ನಿಂಬೆಹಣ್ಣು ಗಾತ್ರದಷ್ಟಿದೆ. ಅದಾದಮೇಲೆ ಸ್ವಲ್ಪ ಕರ್ಡ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಉಪ್ಪು. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದನ್ನು ಒಂದು 10 ನಿಮಿಷ ಹಾಗೆ ಬಿಡೋಣ. ಈಗ ನಾವು ಕಸ್ತೂರಿ ಮೇಥಿ, ಧನಿಯಾ, ಸ್ಟೋನ್ ಫ್ಲವರು, ಮರಾಠಿ ಮೊಗ್ಗು, ಲವಂಗ ಮತ್ತು ಮೆಂತ್ಯ ತೊಗೊಂಡಿದ್ದೀವಿ. ಹಾಗೆ ಮೆಣಸು ಇದೆ. ಇದನ್ನು ಒಂದು ಬಾಂಡಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಆದಮೇಲೆ ಮಿಕ್ಸರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಡ್ರೈ ಆಗಿ. ಈಗ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದಕ್ಕೆ ಚಾಪ್ ಮಾಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಣ. ಸಣ್ಣ ಸಣ್ಣ ಕಟ್ ಮಾಡಿರ್ತೀವಿ, ಯಾಕಂದರೆ ತಿನ್ನಬೇಕಾದ್ರೆ ಅದು ಹಾಗೆ ಟೇಸ್ಟ್ ಇರಲಿ ಅಂತ. ಫ್ರೈ ಆಗ್ತಾ ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಹಾಕೊಳ್ಳೋಣ. ನೀರೇನು ಹಾಕಕ್ಕೆ ಹೋಗ್ಬೇಡಿ ಇದಕ್ಕೆ. ಎಷ್ಟಾಗುತ್ತೋ ಅಷ್ಟು ಆದರೆ ಹಾಗೆ ಫ್ರೈ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ತುಂಬ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀರಾ ಅಂದರೆ ನೀರು ಹಾಕೋಬೋದು, ಇಲ್ಲಾಂದರೆ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ. ಚಿಕನ್ ಒಂದು ಸ್ವಲ್ಪ ಬೇಯಿಸ್ಬಿಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಮತ್ತು 2 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದನ್ನ ಹಾಕ್ತಾಯಿದ್ದೀನಿ. ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇವಾಗ ಇದಕ್ಕೆ ನಾವು ರುಬ್ಕೊಂಡಿದ್ದ ಮಸಾಲ ಹಾಕೋಣ.
ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಆಯಿಲ್ ಹಾಕ್ಕೊತಿದ್ದೀನಿ. ಇದನ್ನು ಹೀಗೆ ಲಾಸ್ಟ್ವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದ್ರ ಜೊತೆ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಒಂದು 5 to 6 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಬಾಯ್ಲ್ ಆಗಿದೆ ಅಂತ ಅನಿಸಿದಾಗ ಅದನ್ನು ಸರ್ವ್ ಮಾಡ್ಕೊಳಕ್ಕೆ ರೆಡಿ ಆಗಿರುತ್ತೆ. ಸೊ ಇಷ್ಟೇ ಈಸಿ ಇದೆ ಚಿಕನ್ ಸುಕ್ಕ ಮಾಡೋದು. ಭಾನುವಾರ ಬಂತು ಅಂದರೆ ನೆಂಚ್ಕೊಳಕ್ಕೆ ಏನಕ್ಕಾದ್ರೂ ಮಾಡ್ಕೋಬೇಕು ಅಂದರೆ ಈಸಿ ರೆಸಿಪಿ ಇದು. ಸ್ವಲ್ಪ ಆಯಿಲಲ್ಲೇ ಬಾಯ್ಲ್ ಹಾಕಿಬಿಡ್ತೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಈಗ ನಮಗೆ ಧಾಬಾ ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ. ಪ್ಲೇಟ್ಗೆ ಹಾಕ್ಕೊಂಡು ಈಗ ತಿನ್ನೋಣ. ಈಗ ನಮಗೆ ಧಾಬಾ ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದೇ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.